Welcome to New Pamban Bridge. ಇದು ನೀವು ನೋಡ್ಬೋದು ಏನು ಸೆಕ್ಸಿ ಆಗಿದೆ ಗುರು. ವ್ಯೂ ಮಾತ್ರ ಹೆವಿ ಅಂದರೆ ಹೆವಿ. ಚಿಕ್ಕ ಮಕ್ಕಳೆಲ್ಲ ಬಾಯ್ ಮಾಡ್ತಿದ್ದಾರೆ, ಚಿಕ್ಕ ಮಕ್ಕಳೆಲ್ಲ ವಿಡಿಯೋ ಮಾಡ್ತಿದ್ದಾರೆ, ದೊಡ್ಡವ್ರು ವಿಡಿಯೋ ಮಾಡ್ತಿದ್ದಾರೆ, ದೊಡ್ಡವ್ರು ಬಾಯ್ ಮಾಡ್ತಿದ್ದಾರೆ ಗುರು. ಅದು ಎಕ್ಸೈಟ್ಮೆಂಟ್ ಮಾತ್ರ ಸೂಪರ್ ಆಗಿದೆ. ಇನಾಗ್ರೇಷನ್ ಮಾಡಿದ್ರು ಶ್ರೀ ನರೇಂದ್ರ ಮೋದಿಜಿ ಅವರು. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಸೊ ನೀವು ಟೈಟಲ್ ತಮ್ಮನೆ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ನಾವು ಕವರ್ ಮಾಡೋಕ್ಕೆ ಬಂದಿರೋದು ರಾಮೇಶ್ವರಮ್. ಸೊ ರಾಮೇಶ್ವರಮಿಂದ ನಾವು ಕವರ್ ಮಾಡ್ತಿರೋದು ಫಸ್ಟ್ ಕಮರ್ಷಿಯಲ್ ರನ್ ಪಂಬನ್ ಬ್ರಿಡ್ಜ್ ಮೇಲೆ ಮಾಡ್ತಿರೋದು. ನೀವು ಇಲ್ಲಿ ಇಂಜಿನ್ ನೋಡ್ಬೋದು, ಟ್ರೈಕಲರ್ WDP 4D. ಸೊ ಇನಾಗ್ರೇಷನು ಪಂಬನ್ ಬ್ರಿಡ್ಜ್ ಇವತ್ತಾಯಿತು, ಮತ್ತು ಫಸ್ಟ್ ಕಮರ್ಷಿಯಲ್ ರನ್ನು ಇವತ್ತೇ ಇರೋದು. ಸೊ ಮಾತಾಡೋಕೆ ಹೋದರೆ ಇನಾಗ್ರೇಷನ್ದು ಇಂಜಿನ್ ಇದು. ಇವಾಗ ಫಸ್ಟ್ ಕಮರ್ಷಿಯಲ್ ರನ್ದು ಗೊತ್ತಿಲ್ಲ ನನಗೆ, ಇದೇ ಇರುತ್ತಾ ಅಂತ ಗೊತ್ತಿಲ್ಲ. ನಮ್ಮ ರೇಕು ಹತ್ತು ಕಡೆ ಹಾಕಿದ್ದಾರೆ. ಸೊ ನೀವು ಅಲ್ಲಿ ಗ್ಯಾಪಲ್ಲಿ ನೋಡಿದ್ರೆ LHB ಕೋಚು, ಸೊ ಅಲ್ಲಿ ನಮ್ಮ ರೇಕ್ ಹಾಕಿದ್ದಾರೆ. ಸರಿ, ಮತ್ತು ನಾನಿವಾಗ ತೋರಿಸ್ತೀನಿ ಇಂಜಿನ್, ಬನ್ನಿ ಫಸ್ಟು. ಯಾಕಂದರೆ ಹೊಡ್ತಿದೆ, ಇದು ಎಲ್ಲಿ ಹೋಗುತ್ತೆ ನನಗೂ ಐಡಿಯಾ ಇಲ್ಲ. ಇದು ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದೆ, ಬಟ್ ಸದ್ಯಕ್ಕೆ ಪಾಸ್ ಆಗಿಬಿಟ್ಟಿದೆ. ಯಾಕಂದರೆ ಅದು ಹೋಗಿ ಐ ಗೆಸ್ ಲಿಂಕ್ಡ್ ಆಗುತ್ತೆ. ಹೋಗಿ ನೋಡೋಣ ಫಸ್ಟು. ನಮ್ಮ ಟ್ರೈನ್ ನೋಡಿ ಅಲ್ಲಿ ಇನ್ನೂ ಶಂಟಿಗೆ ಆಗ್ತಾನೇ ಇದೆ. ಟ್ರೈನು ತೋರಿಸೋಣ ನಿಮಗೆ, ಮತ್ತು ಅದು ಇಂಜಿನು ಡೀಟೇಲಾಗಿ ತೋರಿಸೋಣ ಗುರು. ಸಕ್ಕದಾಗಿ ಕಾಣಿಸ್ತಿದೆ. ಹೂವು ಮತ್ತು ಅದು ಏನಂತಾರೆ ಬನಾನಾ ಟ್ರೀನಾ, ಬನಾನಾ ಮರ ಅದು ಕಟ್ತಾರಲ್ಲ, ಸೊ ಅದು ಎಲ್ಲ ಕಟ್ಟಿದ್ದಾರೆ. ಸೊ ನಿಮ್ಗೆ ಬನ್ನಿ ತೋರಿಸೋಣ. ನಾನು ಜಾಸ್ತಿ ಎಲ್ಲೇ ಇಲ್ಲ, ನಾನು ಯಾರು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಂತ. ನಾನು ಸದ್ಯಕ್ಕೆ ಇರೋದು ರಾಮೇಶ್ವರಂ ರೈಲ್ವೆ ಸ್ಟೇಷನಲ್ಲಿ. ಸೊ ನೀವು ನೋಡೋಕೆ ಹೋದರೆ ಇನ್ನೂ ಅಂಡರ್ ರೀಡೆವಲಪ್ಮೆಂಟ್ ಇದೆ ರಾಮೇಶ್ವರಂ ರೈಲ್ವೆ ಸ್ಟೇಷನ್ ಫುಲ್ಲು. ಮತ್ತು ಮಾತಾಡೋಕೆ ಹೋದರೆ ಇಲ್ಲಿ ನೋಡಿ ಸೈನ್ ಬೋರ್ಡು. ಸೊ ರಾಮೇಶ್ವರಂ. ಇನ್ನು ಮಾತಾಡೋಕೆ ಹೋದರೆ ಇದೇ ನಮ್ಮ ಲಾಸ್ಟ್ ರೈಲ್ವೆ ಸ್ಟೇಷನ್ ಈ ಲೈನಲ್ಲಿ. ಇದ್ರ ಮುಂದೆ ಯಾವುದೂ ಲೈನ್ ಹೋಗಿಲ್ಲ. ಇದ್ರ ಮುಂದೆ ಲೈನ್ಗೆ ಹೋದರೆ ನಾವು ಡೈರೆಕ್ಟ್ ಶ್ರೀಲಂಕಾಗೆ ರೀಚ್ ಆಗಿಬಿಡ್ತೀವಿ. ಸೊ ಶ್ರೀಲಂಕಾಗೆ ಡೈರೆಕ್ಟ್ ರೀಚ್ ಆಗೋದು ಅವಶ್ಯಕತೆ ಇಲ್ಲ, ನಾವು ಇಂಡಿಯಾದಲ್ಲೇ ಇರೋಣ. ಎಲ್ಲದಾನೆ ಇದ್ರ ಮುಂದೆ ಲೈನ್ ಇಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ಇದ್ರ ಮುಂದೆ ಯಾವ್ದು ಲೈನ್ ಇಲ್ಲ, ಇದೆಲ್ಲ ಅಷ್ಟು. ಮತ್ತು ಇದು ನೋಡಿ ಏನು ಸುಂದರವಾಗಿ ಜಾಗದಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿ ನಮ್ಮದು ನೇಮ್ ಇದೆ, ಅದ್ರ ಹಿಂದೆ ಒಂದು ದೇವಸ್ಥಾನ ಇದೆ, ಮತ್ತು ಮರ ನೋಡಿ ಹೇಗೆ ಸುಂದರವಾಗಿ ನೇಮ್ನ ಮಾತ್ರ ಪ್ಲೇಸ್ ಮಾಡಿದ್ದೀವಿ. ಸೈನ್ ಬೋರ್ಡ್ನ ಸಾಕದಾಗಿ ಅನಿಸ್ತಿದೆಪ್ಪ ಇದನ್ನು ನೋಡಿ. ಮತ್ತು ನಮ್ಮದು ಟ್ರೈನ್ ಇಲ್ಲಿದೆ, ಬಂದು ಹೋಗಿ ನೋಡೋಣ ಏನು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನೀವು ನೋಡ್ಬೋದು, ಇದೇ ನಮ್ಮ ಟ್ರೈನ್ ಇವತ್ತು ರಾಮೇಶ್ವರಂ ತಾಂಬರಂ ಎಕ್ಸ್ಪ್ರೆಸ್ಸು. ಇದರಲ್ಲೇ ನಾವು ಟ್ರಾವೆಲ್ ಮಾಡ್ತಿರೋದು. ಟ್ರೈನ್ ನಂಬರ್ 16104. ಸೊ ಮಾತಾಡೋಕೆ ಹೋದರೆ ಇವತ್ತು ಟ್ರಾವೆಲ್ ಮಾಡೋಣ, ನೋಡೋಣ ಹೆಂಗಿರೋದು ಜರ್ನಿ. ಯಾಕಂದರೆ ವರ್ಲ್ಡ್ಸ್ ಮೋಸ್ಟ್ ಡೆಡ್ಲಿಯಸ್ಟ್ ಸೀ ಬ್ರಿಡ್ಜ್ ಮೇಲೆ ನಾವು ಇವತ್ತು ಟ್ರಾವೆಲ್ ಮಾಡೋಕ್ಕೆ ಹೋಗ್ತಿರೋದು. ಮತ್ತು ಫಸ್ಟ್ ಕಮರ್ಷಿಯಲನ್ನು ರಾಮೇಶ್ವರಂ ಟು ಚೆನ್ನೈ ಥರ ಆಗ್ತಿದೆ, ಚೆನ್ನೈವರೆಗೂ. ಅದು ತಾಂಬರಂ ಅಂದರೆ ನೀವು ಚೆನ್ನೈನೇ ಅನ್ಕೊಂಬಿಡಿ. ನಾನು ನಿಮಗೆ ಇಂಟೀರಿಯರ್ಸ್ ಎಲ್ಲ ಏನೂ ತೋರಿಸಲ್ಲ, ಯಾಕೆಂದರೆ ಇಂಟೀರಿಯರ್ಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. LHB ಕೋಚ್ ನಮ್ಮದು. ಬಟ್ ಮಾತಾಡೋಕೆ ಹೋದರೆ ಇದೆಲ್ಲ 2025 ಕೋಚಸ್ಸು, ಮ್ಯಾನುಫ್ಯಾಕ್ಚರಿಂಗ್ ಇಯರು. ಒಂದೆರಡು ನಿಮಗೆ 2024 ಸಿಗುತ್ತೆ. ಮತ್ತು ನೀವು ಡೆಕೋರೇಷನ್ ನೋಡೋಕೆ ಹೋದರೆ ಇಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ಲವರ್ಸು ಇದೆ, ಅದು ಮ್ಯಾರಿಗೋಲ್ಡ್ ಇರೋದಲ್ಲ ಆ ಥರ ಇದೆ. ಮತ್ತು ಇದು ಬನಾನಾ ಲೀಫಲ್ಲೋ ಯಾವುದ್ರಲ್ಲೋ ಏನೋ ಮಾಡಿದ್ದಾರೆ. ಮತ್ತು ಗೇಟ್ ಹತ್ರ ನೀವು ನೋಡ್ಬೋದು ಬನಾನಾ ಟ್ರೀ ಅನ್ನಿಸ್ತಾರೆ, ಏನಂತ ನನಗೆ ಸೀರಿಯಸ್ ನಂಗೆ ಗೊತ್ತಾಗ್ತಿಲ್ಲ. ಹೇರೇಗ ಪೇಡ್ ಅಂತ ನಾವು ಏನೋ ಹಿಂದಿಯಲ್ಲಿ ಹೇಳ್ತೀವಿ, ಬಟ್ ಇನ್ನು ಗೇಸ್ ಬನಾನಾ ಮರ ಇದು ಚಿಕ್ಕದು. ಸೊ ಇದು ನೀವು ನೋಡ್ಬೋದು, ಎಲ್ಲ ಗೇಟು ಯಾವ್ದು ಎಂಟ್ರಿ ಗೇಟ್ ಇದೆ ಎಲ್ಲ ಗೇಟಲ್ಲಿ ಕಟ್ಟಿದ್ದಾರೆ. ಸೊ ಇದು ನೋಡಿ ಸ್ವಲ್ಪ ಖುಷಿ ಆಯಿತು. ಯಾಕೆ ಇದು ನಾನು ಏನಕ್ಕೆ ತೋರಿಸ್ರೆ ಅಂದರೆ ಹತ್ತು ಕಡೆ ಸ್ವಲ್ಪ ಡೆಕೋರೇಷನ್ ಡಿಫ್ರೆಂಟ್ ಇದೆ. ಅದಕ್ಕೆ ನಾನು ನಿಮಗೆ ಫಸ್ಟ್ ಈ ಡೆಕೋರೇಷನ್ ತೋರಿಸಿದೆ, ಮುಂದೆ ಹೋಗಿ ನಿಮಗೆ ಸ್ವಲ್ಪ ಬೇರೆ ಡೆಕೋರೇಷನ್ ತೋರಿಸ್ತೀನಿ. ನಿಮ್ಗೆ ಹೇಳಿದ್ನಲ್ಲ ಅಲ್ಲಿ ಮ್ಯಾರಿಗೋಲ್ಡ್ ಡೆಕೋರೇಷನ್ ಪ್ಲಾಸ್ಟಿಕ್ ಫ್ಲವರ್ಸಲ್ಲಿ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಇದು ಇಲ್ಲಿ ಸ್ವಲ್ಪ ಬೇರೆ ಡಿಸೈನಲ್ಲಿದೆ. ಇದು ನಾವು ಯಾವ ಫಂಕ್ಷನಲ್ಲಿ ಯೂಸ್ ಮಾಡ್ತೀವಿ ನೀವು ಕಮೆಂಟ್ ಮಾಡಿ. ಸೊ ಇದು ಫುಲ್ಲು ಬೇರೆ, ಅದು ಕಲರಿಂಗ್ ಮಿಂಚಿಂಗ್ ಕಲರಿಂಗಲ್ಲಿದೆ. ಸೊ B3ವರೆಗೂ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇದು ಬಂದು ಹೇಳ್ತೀನಲ್ಲ ಆವಾಗಲೇ. ಸೊ ಎಲ್ಲ ಗೇಟಲ್ಲಿದೆ. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೀವು ಹೋಗ್ತಿದ್ರೆ ಎಲ್ಲ ಗೇಟಲ್ಲಿ ಇಲ್ಲಿ ಸಿಗುತ್ತೆ ನಿಮಗೆ. ಸೊ ನೀವು 3 ಪ್ರಕಾರ ಡಿಸೈನ್ ನೋಡಿದ್ದೀರಾ. ಸೊ ಇನ್ನೊಂದು ಪ್ರಕಾರ ಡಿಸೈನ್ ಇದೆ. ಸೊ ನೀವು ನೋಡೋಕೆ ಹೋದರೆ ಮೇಲೆ ನಿಮಗೆ ಸೇಮ್ ಅದು ಮ್ಯಾರಿಗೋಲ್ಡ್ ಪ್ಲಾಸ್ಟಿಕ್ ಫ್ಲವರ್ ಸಿಗುತ್ತೆ, ಬಾಳೆ ಎಲೆದು ಅದು ಸಿಗುತ್ತೆ. ಮತ್ತು ನೀವು ಇಲ್ಲಿ ನೋಡಿದ್ರೆ ರೋಸಾ ಯಾವುದಿದ್ದು ನನಗೆ ಅರ್ಥ ಆಗ್ತಿಲ್ಲ. ರೋಸ್ ಅಲ್ಲ, ಇದು ಬೇರೆ ಯಾವುದೋ ಹೂವು. ಸೊ ಇದು ಫುಲ್ಲು ಸ್ವಲ್ಪ ಕೋಚಸ್ಗೆಲ್ಲ ಹಾಕಿದ್ದಾರೆ. ಸೊ ಬನಾನಾ ಟ್ರೀ ಅಂತೂ ಮ್ಯಾಂಡೇಟರಿ. ಬನಾನಾ ಟ್ರೀ ಆಗಿದೆ ಅದು ನಾನು ಕರೆಕ್ಟಾಗಿ ಹಿಡಿದುಬಿಟ್ಟೆ. ಸೊ ಇದೆಲ್ಲ ನೀವು ನೋಡ್ಬೋದು, ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಯಾಕಂದರೆ ನಾನು ಹೇಳಿ ಈಗ ಪಂಬನ್ ಇನಾಗ್ರೇಷನ್ಗೆ ಇದೆಲ್ಲ ಮಾಡಿದ್ದು. ಸೊ ಅದಕ್ಕೆ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಬಿಸಿಲು ಮಾತ್ರ, ಶೆಕೆ ಮಾತ್ರ ಹೆವಿ ಆಗಿದೆ ಗುರು. ಮತ್ತು ಪ್ಲ್ಯಾಟ್ಫಾರ್ಮ್ 1ನಲ್ಲಿ ನಿಮಗೆ ಪಿಲಿಗ್ರಿಮ್ ಸೆಂಟರ್ ಎಲ್ಲ ಸಿಗ್ಬಿಡುತ್ತೆ, ಎಲ್ಲ ಮಾಡಿದ್ದಾರೆ. ಸೊ ನೀವು ಬಂದರೆ ಆರಾಮಾಗಿ ಇಲ್ಲಿ ಫ್ರೀಯಾಗಿ ಸ್ಟೇ ಕೂಡ ಮಾಡ್ಬೋದು ನೀವು. ಇವಾಗ ನಮ್ಮ ಇಂಜಿನ್ ಆ್ಯಕ್ಚುಲಿ ಲಿಂಕ್ಡ್ ಆಗಿದೆ. ಬನ್ನಿ ಹೋಗಿ ನಮ್ಮ ಲೋಕೋಮೋಟಿವ್ದು ಇವಾಗ ವೀಡಿಯೋ ಮಾಡೋಣ. ಸದ್ಯಕ್ಕೆ ನಾನು ನಮ್ಮ ಲೋಕೋಮೋಟಿವ್ ಫ್ರಂಟ್ ಸೈಡಿಗೆ ಬಂದುಬಿಟ್ಟಿದ್ದೀನಿ ಗುರು. ಸಾಕಾದಾಗ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಸೊ ನೀವು ನೋಡೋಕೆ ಹೋದರೆ ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅದೆಲ್ಲ ರಿಯಲ್ ಫ್ಲವರ್ಸು, ಇದು ಮುಂದೆ ಇರೋದು ಪ್ಲಾಸ್ಟಿಕ್ ಫ್ಲವರ್ಸ್ ಅಲ್ಲ. ಮತ್ತು ಬಾಳೆ ಮರ ನೀವು ನೋಡ್ಬೋದು, ಎರಡೂ ಸೈಡ್ ಇದೆ. ಇದು ಮ್ಯಾಂಡೇಟರಿ. ಮತ್ತು ಇದೆಲ್ಲ ಪ್ಲಾಸ್ಟಿಕ್ ಫ್ಲವರ್ಸ್ ನೀವು ನೋಡ್ಬೋದು, ಎಲ್ಲ ಪ್ಲಾಸ್ಟಿಕ್ ಫ್ಲವರ್ಸು. ಸೊ ಇದೆಲ್ಲ ರಿಯಲ್ ಫ್ಲವರ್ಸು. ಮತ್ತು ನಿಮ್ಗೆ ಇನ್ನೊಂದು ಸೈಡಲ್ಲಿ ತೋರ್ಸೋಕೆ ಹೋದರೆ
ನೀವು ನೋಡಿ ಬಾಳೆ ಮರ ಅಂತೂ ಫುಲ್ ಕಾನ್ಸ್ಟೆಂಟ್ ಆಗಿದೆ. ಇಲ್ಲಿ ನಿಮ್ಮ ಥರ್ಮಾಕೋಲಲ್ಲೆಲ್ಲ ಸ್ವಲ್ಪ ಡಿಸೈನ್ ಸಿಗುತ್ತೆ. ಮತ್ತು ಇದು ನೋಡಿ ಇಲ್ಲಿ ತಿರ್ಗಾ ಚಮ್ಕಿ ಡೆಕೋರೇಷನ್ ಏನೋ ಮಾಡಿದ್ದಾರೆ. ಮತ್ತು ಹಿಂಗೆ ಮುಂದೆ ಹೋಗೋಣ ಬನ್ನಿ. ಸೊ ಹಿಂಗೆ ನೀವು ಮುಂದೆ ಬರ್ತಿದ್ರೆ ಇನ್ನು ಫುಲ್ಲು ಒಂದೊಂದು ಪೋಲ್ಗೆ ಕೊಟ್ಬಿಟ್ಟಿದ್ದಾರೆ ಬಾಳೆ ಮರ ಎಲ್ಲ ಗುರು. ಮತ್ತು ಅಲ್ಲೆಲ್ಲ ಚಿಕ್ಕದ ಪ್ಲಾಸ್ಟಿಕ್ ಎಲ್ಲ ಡಿಸೈನ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು, ಚೆನ್ನಾಗಿದೆ ಗುರು ನೋಡಿ. ಮತ್ತು ಇದು ನಮ್ಮದು ಟ್ರೈ ಕಲರ್ ಲೋಕೋಮೋಡಿ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ನಿಮಗೆ ಹೇಳಿದ್ದೀನಪ್ಪ. ಟ್ರೈ ಕಲರ್ ಲೋಕೋಮೋಡಿ ಅಂದರೆ ಹೆವಿ WDP4 ಇದು. ಯಾಕಂದರೆ ನಮ್ಮದು ಸದ್ಯಕ್ಕೆ ಡೀಸೆಲ್ ಸೆಕ್ಷನ್ ಇದು ಫುಲ್ಲು. ಎಲ್ಲೋ ಡೀಸೆಲ್ ಸೆಕ್ಷನ್ ಇರುತ್ತೆ ನನಗೆ ಗೊತ್ತಿಲ್ಲ, ನಾನು ಈ ಲೈನ್ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ, ಅದೇ ಗುರು ನಮ್ಗೆ ಗೊತ್ತಿಲ್ಲ. ಇದು ಎಕ್ಸಾಕ್ಟ್ಲಿ 4 ಗಂಟೆಗೆ ನಮ್ಮ ಗಾಡಿ ಹೊರಟ್ಬಿಟ್ಟಿದೆ ರಾಮೇಶ್ವರಂ ರೈಲ್ವೆ ಸ್ಟೇಷನಿಂದ. ಎಕ್ಸಾಕ್ಟ್ಲಿ ಗುರು. ಇವಾಗ ಪಮ್ಮನ್ ಬ್ರಿಡ್ಜ್ ನಿಮ್ಗೆ ತೋರ್ಸೋಣ, ಹೊಸ ಪಮ್ಮನ್ ಬ್ರಿಡ್ಜು. ಈ ಗಾಡಿನೂ ಸ್ವಲ್ಪ ಹೊತ್ತಲ್ಲಿ ಹೋಗುತ್ತೆ, ನಮ್ದಾದ್ಮೇಲೆ ಇದು ಹೋಗುತ್ತೆ. ಆ್ಯಕ್ಚುಲಿ ಇನಾಗ್ರಲಲ್ಲಿ ಜನ ಬಂದಿದ್ರಲ್ಲ, ಸುಮಾರು ಜನ ಇದರಲ್ಲಿ ಹೋಗ್ತಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲ. ಸೊ ನಮ್ಮದು ಫಸ್ಟ್ ಕ್ರಾಸ್ ಆದಮೇಲೆ ಕಮರ್ಷಿಯಲ್ ಟ್ರೈನಲ್ಲಿ ನಮ್ಮ ಟ್ರೈನ್ ಫಸ್ಟ್ ಪಮ್ಮನ್ ಬ್ರಿಡ್ಜ್ ಮೇಲೆ ಹೋಗುತ್ತೆ, ಅದಾದಮೇಲೆ ಬೇರೆ ಟ್ರೈನ್ ಹೋಗೋದು. ಆ ಟ್ರೈನ್ ಆದಮೇಲೆ ಈ ಟ್ರೈನು ಹೋಗುತ್ತೆ. ಎಲ್ಲ ಟ್ರೈನಲ್ಲಿ ಗುರು ಆಗಿಬಿಟ್ಟಿದ್ದಾರೆ. WDP4D ಲೋಕೋಮೋಟಿವ್ ಎಲ್ಲ ಇವಾಗ ಹೇಳ್ಕೊಂಡು ಹೋಗುತ್ತೆ. ಇದು WG4 ಇದು. ಇದು ಹೋಗುತ್ತೆ ಇವಾಗ. ಸೊ ಎಲ್ಲ ನಮ್ದಾದ್ಮೇಲೆ ಹಿಂದೆಯಿಂದ ಎಲ್ಲ ಬರ್ತಿರುತ್ತೆ. ಬಾಯ್ ಬಾಯ್ ರಾಮೇಶ್ವರಂ ರೈಲ್ವೆ ಸ್ಟೇಷನ್. Welcome to New Pamban Bridge. Oh, bye. ಇದು ನೀವು ನೋಡ್ಬೋದು ಏನು ಸೆಕ್ಸಿ ಆಗಿದೆ ಗುರು. ವ್ಯೂ ಮಾತ್ರ ಹೆವಿ ಹೆವಿ ಅಂದರೆ ಹೆವಿ. ಅಲ್ಲಿ ಹಳೆ ಪಂಬನ್ ಬ್ರಿಡ್ಜು, ಅದು ರೋಡ್ವೇಸು, ಇದು ನಮ್ಮದು ನ್ಯೂ ಪಂಬನ್ ಬ್ರಿಡ್ಜು. ಸೆಕ್ಸಿ. Lift, old lift. ये वाला जो आपको देख रहे हैं वो पुराना जो कि काफी नीचा था, बट ये वाला क्या ही नजारा है. ಇದು ನೀವು ನಮ್ಮ ಹೊಸ ಪಂಬನ್ ಬ್ರಿಡ್ಜ್ ನೋಡಿದ್ರಿ, ಸಾಕಾಗಿತ್ತು ಗುರು. ನಾನು ಫುಲ್ಲು ಖುಷಿ ಆಗ್ಬಿಟ್ಟೆ. ಇದು ಇಂಡಿಯಾಸ್ ಮೋಸ್ಟ್ ಡೇಂಜರಸ್ ಸೀ ಬ್ರಿಡ್ಜ್, ಐ ಗೆಸ್ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಸೀ ಬ್ರಿಡ್ಜ್ ನೀವು ಕರಿಬೋಯಿತ್ತು. ನಮ್ಮದು ಹಳೆ ಪಂಬನ್ ಬ್ರಿಡ್ಜ್ದು. ಹೊಸದಂತೂ ಇವಾಗ ಡೇಂಜರಸ್ ಇಲ್ಲ, ಯಾಕಂದರೆ ಹೊಸದು ಕಟ್ಟಿದ್ದಾರೆ. ಹೊಸ ಬ್ರಿಡ್ಜಲ್ಲಿ ಗುರು ಪಾಟ್ ಅಂತ ಕ್ರಾಸ್ ಹೊಡ್ಬಿಟ್ಟು ಗುರು ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ. ಏನು ತುಂಬ ಫಾಸ್ಟಾಗಿ ಹೋಯ್ತು. ಆ ಫೀಲ್ ಅಷ್ಟೊಂದು ಬಂದಿಲ್ಲ, ಯಾಕಂದರೆ ಹಳೆ ಪಂಬನ್ ಬ್ರಿಡ್ಜಲ್ಲಿ ಫುಲ್ ಸ್ಲೋ ಆಗಿ ಹೋಗ್ತಿತ್ತು. ಸುಮಾರು ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಆ ಸ್ಲೋ ಹೋಗೋದ್ರಲ್ಲಿ ಮಜಾ ಬೇರೆ ಇರ್ತಿತ್ತು. ಮತ್ತು ಅದು ಸ್ವಲ್ಪ ನೀರು ಲೆವೆಲ್ ಸ್ವಲ್ಪ ಹತ್ರ ಇರ್ತಿತ್ತು. ಅದು ಸ್ವಲ್ಪ ಮೇಲೆ ಮಾಡಿದ್ದಾರೆ, ಅದು ಸೇಫ್ಟಿ ಕನ್ಸರ್ನ್ ಹೋಗಿ ನನಗೆ ಅರ್ಥ ಆಗುತ್ತೆ.
ಬಟ್ ಸ್ಪೀಡ್ ತುಂಬ ಫಾಸ್ಟ್ ಕ್ರಾಸ್ ಆಯಿತು. ಅದು ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಮಾಡೋಕ್ಕೆ ಆಗಲ್ಲ. ಇವಾಗ ನೀವು ಟ್ರಾವೆಲ್ ಮಾಡಿದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇದ್ರಲ್ಲಿ ಸಿಗಲ್ಲ ಗುರು. ಆ್ಯಕ್ಚುಲಿ ರಾಮೇಶ್ವರದಿಂದ ಮಂಡಪಂವರೆಗೂ ಟ್ರೈನ್ಸ್ ರೂಟ್ಸ್ ಎಲ್ಲ ಬಂದ್ ಮಾಡಿಬಿಟ್ಟಿದ್ರು. ಆಲ್ಮೋಸ್ಟ್ 3 ಇಯರ್ಸ್ ಏನೋ ಆಗ್ತಾ ಬಂದಿದೆ. ನನಗೆ ಎಕ್ಸಾಕ್ಟ್ಲಿ ಅದು ಇಯರ್ಸ್ ಎಲ್ಲ ಏನಾದರೂ ತಪ್ಪಿರ್ಬೋದು, ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಆ ಲೋಕಲ್ಸಲ್ಲಿ ಎಕ್ಸೈಟ್ಮೆಂಟ್ ಇದೆಯಲ್ಲ ಗುರು, ಹೆವಿಯಾಗಿ ನಾನೇ ಎಕ್ಸೈಟೆಡ್ ಆಗಿಬಿಟ್ಟಿದ್ದೀನಿ. ಎಕ್ಸೈಟ್ಮೆಂಟ್ ಇದೆ ಅವ್ರದಲ್ಲಿ. ಚಿಕ್ಕ ಮಕ್ಕಳೆಲ್ಲ ಬಾಯ್ ಮಾಡ್ತಿದ್ದಾರೆ, ಚಿಕ್ಕ ಮಕ್ಕಳೆಲ್ಲ ವೀಡಿಯೋ ಮಾಡ್ತಿದ್ದಾರೆ, ದೊಡ್ಡವ್ರು ವೀಡಿಯೋ ಮಾಡ್ತಿದ್ದಾರೆ, ದೊಡ್ಡವ್ರು ಬಾಯ್ ಮಾಡ್ತಿದ್ದಾರೆ ಗುರು. ಅದು ಎಕ್ಸೈಟ್ಮೆಂಟ್ ಮಾತ್ರ ಸೂಪರ್ ಆಗಿದೆ ಗುರು, ಸೆಕ್ಸಿ ಆಗಿದೆ. ಅಮ್ಮ ಫುಲ್ ಖುಷಿ, ನನಗೆ ಖುಷಿ ಆಗ್ತಿದೆ ಅವ್ರನ್ನೆಲ್ಲ ನೋಡಿ. ಗುರು, ಇದು ನಮ್ಮ ಟ್ರೈನು ತಲುಪಿದೆ ಸದ್ಯಕ್ಕೆ ರಾಮನಾಥಪುರಂ ರೈಲ್ವೆ ಸ್ಟೇಷನ್ಗೆ. ಮಾತಾಡೋಕೆ ಹೋದರೆ ಇವತ್ತು ನಮ್ಮದು ಇನಾಗ್ರೇಷನ್ ಮಾಡಿದ್ದು ಶ್ರೀ ನರೇಂದ್ರ ಮೋದಿಜಿ ಅವರು. ನಾನು ಆ ಮಾತು ಹೇಳೋದೇ ಮರ್ತುಬಿಟ್ಟೆ. ಆ ಪಾಯಿಂಟು ತುಂಬ ಕ್ರೂಷಿಯಲ್ ಪಾಯಿಂಟ್ ಇದ್ದು, ಅದು ನಾನು ಸ್ಟಾರ್ಟಿಂಗಲ್ಲೇ ಹೇಳೋದು ಮರ್ತುಬಿಟ್ಟಿದೆ. ಸೊ ಇವಾಗ ಆ ಪಾಯಿಂಟ್ ನಿಮಗೆ ತಿಳಿಸ್ತಿದ್ದೀನಿ. ಸೊ ನೀವು ನೋಡೋಕೆ ಹೋದರೆ ಜನ ಇಲ್ಲಿ ಹತ್ತಿದ್ದಾರೆ, ಯಾಕಂದರೆ ಹೊಸ ಟ್ರೈನ್ ಇದು. ಅದಕ್ಕೆ ಸುಮಾರು ಜನ ರಿಸರ್ವೇಷನ್ ಎಲ್ಲ ಮಾಡಿದ್ದಾರೆ, ಸುಮಾರು ಜನರೆಲ್ಲ ಹತ್ತಿದ್ದಾರೆ. ಸೊ ನೀವೆಲ್ಲ ನೋಡ್ಬೋದು ರಾಮನಾಥಪುರಂ. ಗುರು, ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಮಾನಮದುರೈ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಮತ್ತು ಮಾತಾಡೋಕೆ ಹೋದರೆ ನಾವು ಈ ವಿಡಿಯೋ ಇಲ್ಲಿವರೆಗೆ ಇಕ್ಕೋಣ, ಯಾಕಂದರೆ ಈ ವಿಡಿಯೋನ ಸ್ಪೆಸಿಫಿಕ್ಕಾಗಿ ನಾವು ಪಂಬನ್ ಬ್ರಿಡ್ಜು ವಿಡಿಯೋ ಅಂತ ಇಕ್ಕೋಣ. ಕಮರ್ಷಿಯಲ್ ರನ್ನು, ಇನಾಗ್ರೇಷನ್ ಜರ್ನಿ, ನೀವೇನು ಬೇಕಾದರೂ ಕರಿಬೋದು. ಮತ್ತು ಮಾತಾಡೋಕೆ ಹೋದರೆ ಇವತ್ತಿರೋದು ರಾಮನವಮಿ ದಿನ ನಮ್ಮದು ಪಂಬನ್ ಬ್ರಿಡ್ಜ್ ಇನಾಗ್ರೇಷನ್ ಆಯಿತು, ಕಮರ್ಷಿಯಲ್ ರನ್ ಆಯಿತು. ರಾಮನವಮಿ ದಿನ ನಾವು ಬಂದು ಜರ್ನಿ ಮಾಡಿರೋದು ಪಂಬನ್ ಬ್ರಿಡ್ಜು. ಸೊ ಒಂದ್ಸಲ ಜೋರಾಗಿ ಹೇಳ್ಬಿಡಿ, ಜೈ ಶ್ರೀರಾಮ್. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಶೇರ್ ಮಾಡೋದು ಮರಿಬೇಡಿ, ಸುಮಾರು ಜನಕ್ಕೆ ಶೇರ್ ಮಾಡಿ. ಸರಿನಾ? ಸರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟರಿಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.